ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ, ಕರ್ನಾಟಕದ ಹಲವು ವಿಶಿಷ್ಟ ಸಾಧಕರ ಜೀವನ ಚಿತ್ರಗಳ ಮಾಲಿಕೆ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಡಿವಿಜಿ ಅವರ ವ್ರತನಿಷ್ಠೆ. ಸಾಮಾಜಿಕ ಕಾರ್ಯಗಳಲ್ಲಿ ವ್ಯಕ್ತಿ ಪ್ರತಿಭೆಯನ್ನು ತೊಡಗಿಸುವುದರಿಂದ ಬಹಳ ಪ್ರಯೋಜನವಿದೆ ಎಂದು ವಿಶ್ವೇಶ್ವರಯ್ಯನವರು ಕಂಡುಕೊಂಡಿದ್ದರು. ಅವರ ಚುರುಕುಗಣ್ಣಿಗೆ ಡಿ.ವಿ. ಗುಂಡಪ್ಪನವರ ಪ್ರತಿಭೆ ಗೋಚರವಾಗದೇ ಇರುತ್ತದೆಯೇ? ತಾವು ದಿವಾನರಾಗಿದ್ದ ಅವಧಿಯಲ್ಲಿ ಕೈಗೊಂಡ ಸಾರ್ವಜನಿಕ ಮಹತ್ವದ ಕೆಲಸಗಳಲ್ಲೆಲ್ಲ ಗುಂಡಪ್ಪನವರ ಸಲಹೆ ಸೂಚನೆಗಳನ್ನು ಕೇಳುವುದು ಅವರಿಗೆ ರೂಢಿಯಾಗಿತ್ತು. ಸಾರ್ವಜನಿಕ ಹಣದ ವಿನಿಯೋಗದ ಬಗ್ಗೆ ಬಹಳ ಕಟ್ಟುನಿಟ್ಟಾಗಿದ್ದ ವಿಶ್ವೇಶ್ವರಯ್ಯನವರಿಗೆ ತಮಗಿಂತ ಮಿಗಿಲಾದ ವ್ರತನಿಷ್ಠನಾದ ಗುಂಡಪ್ಪನನ್ನು ನೋಡಿ ಬೆರಗು ಹುಟ್ಟಿರಬೇಕು. ಅಪರಿಗ್ರಹ ಅಂದರೆ ಮತ್ತೊಬ್ಬರಿಂದ ಏನನ್ನು ಪಡೆದುಕೊಳ್ಳದೇ ಇರುವುದು. ಸಾಧು ಸನ್ಯಾಸಿಗಳಿಗೆ ಮಾತ್ರವೇ ಸಾಧ್ಯವೆನ್ನಬಹುದಾದ ಇಂತಹ ಕಠಿಣ ವ್ರತವನ್ನು ತುಂಬು ಸಂಸಾರದ ಗೃಹಸ್ಥನೊಬ್ಬ ನಡೆಸುವುದು ಸಾಧ್ಯವೇ? ಈ ಗುಂಡಪ್ಪನ ದಿನನಿತ್ಯದ ಬದುಕು ಹೇಗಿದ್ದೀತು ಎಂಬುದನ್ನು ತಿಳಿದುಕೊಳ್ಳುವ ವಿಚಾರದಿಂದಲೋ ಏನೋ ಒಂದು ದಿನ ಇದ್ದಕ್ಕಿದ್ದಂತೆ ಗುಂಡಪ್ಪನ ಮನೆಗೆ ದಿವಾನರ ಆಗಮನ ಆಯಿತು. ಮುರುಕು ಕುರ್ಚಿ, ಹರಿದ ಚಾಪೆ, ಕಣ್ಣಿಗೆ ಎದ್ದು ಕಾಣುವ ಬಡತನ. ಆದರೆ ಅದರ ಆತಿಥ್ಯಕ್ಕೇನೂ ಕೊರತೆ ಇಲ್ಲ. ಇನ್ನೂ ಒಂದು ದಿನ ದಿವಾನರು ಏನೋ ನೆಪ ಮಾಡಿಕೊಂಡು ಮನೆಗೆ ಬಂದು ಹೋದರು. ಮತ್ತೊಮ್ಮೆ ಯಾವುದೋ ಮಾತು ಬಂದಾಗ ವಿಶ್ವೇಶ್ವರಯ್ಯನವರು ಮರುದಿನ ಗುಂಡಪ್ಪನ ಮನೆಗೆ ಬಂದು ಹೋಗುವುದಾಗಿ ಹೇಳಿದರು. ಕೂಡಲೇ ಗುಂಡಪ್ಪನವರು, ಬೇಡ ಸ್ವಾಮಿ, ಅಷ್ಟೇಕೆ ತೊಂದರೆ ತೆಗೆದುಕೊಳ್ತೀರಿ? ತಾವು ಕರೆದಾಕ್ಷಣ ಹೇಳಿದಲ್ಲಿಗೆ ನಾನೇ ಬರುತ್ತೇನೆ ಎಂದರು. ದಿವಾನರು, ಹೀಗೂ ಉಂಟೆ, ಮನೆಗೆ ಬರುತ್ತೇನೆ ಎನ್ನುವವರನ್ನು ಯಾರಾದರೂ ಬೇಡ ಎನ್ನುತ್ತಾರೆಯೇ ಎಂದರು. ಗುಂಡಪ್ಪನವರು, ಹಾಗಲ್ಲ ಸ್ವಾಮಿ, ನಮ್ಮ ಮನೆಗೆ ತಮ್ಮ ಆಗಮನ ಎಂದರೆ ಭಾಗ್ಯವೇ ಬಂದಂತೆ. ಆದರೆ ನನ್ನ ಕಾರಣವೇ ಬೇರೆ. ನಮ್ಮಲ್ಲಿಗೆ ಬಂದಾಗ ನೀವು ಅಲ್ಲಿಯ ಹರಕು ಚಾಪೆ, ಮುರುಕು ಕುರ್ಚಿಯನ್ನು ನೋಡಿ ನೊಂದುಕೊಳ್ತೀರಿ. ನನಗೇನಾದರೂ ಸಹಾಯ ಮಾಡಬೇಕೆಂದು ತಮ್ಮ ಮನಸ್ಸಿಗೆ ಬರುತ್ತದೆ. ಈಗಾಗಲೇ ಒಳ್ಳೆಯ ಸಂಪಾದನೆ ಇರುವ ಉದ್ಯೋಗಕ್ಕೆ ನನ್ನನ್ನು ನೇಮಿಸುವ ತಮ್ಮ ಪ್ರಯತ್ನವನ್ನು ನನ್ನ ಮೂರ್ಖತನದಿಂದ ನಿರಾಕರಿಸಿಬಿಟ್ಟಿದ್ದೇನೆ. ಅದನ್ನು ನೆನೆದು ತಾವು ಇನ್ನಷ್ಟು ವ್ಯಥೆ ಪಡುವುದು ಬೇಡ ಎಂದು ನನ್ನ ಭಿನ್ನಹ ಎಂದರು. ದಿವಾನರು ಏನು ಹೇಳಬೇಕೋ ತೋರದೆ, ಹೌದು, ನೀನೊಬ್ಬ ಮೂರ್ಖನೇ ನಿಜ ಎಂದು ಸುಮ್ಮನಾದರು. ಪಂಜಾಬಿನ ಹೆರಾಲ್ಡ್ ಟ್ರಿಬ್ಯೂನ್ ಎಂಬ ಪ್ರತಿಷ್ಠಿತ ಪತ್ರಿಕೆಗೆ ದಕ್ಷ ಸಂಪಾದಕರೊಬ್ಬರನ್ನು ಸೂಚಿಸುವಂತೆ ತಮ್ಮನ್ನು ಕೇಳಿಕೊಂಡಾಗ ವಿಶ್ವೇಶ್ವರಯ್ಯನವರಿಗೆ ಮೊದಲು ಹೊಳೆದದ್ದು ಗುಂಡಪ್ಪನವರ ಹೆಸರೇ. ಬೇಕಾದಷ್ಟು ಹಣ, ಹೆಸರುಗಳನ್ನು ತರಬಹುದಾಗಿದ್ದ ಆ ಹುದ್ದೆಯನ್ನು ಒಪ್ಪಿಕೊಳ್ಳಲು ಗುಂಡಪ್ಪ ಸಿದ್ಧರಿರಲಿಲ್ಲ. ಸ್ವಚ್ಛಂದವಾಗಿ ಬೆಳೆದ ತನಗೆ ಪ್ರತಿಷ್ಠೆ, ಗೌರವ, ಹೆಸರುಗಳೆಲ್ಲ ಒಗ್ಗದ ವಿಷಯ ಎಂದು ಬಿಟ್ಟರು. ಮೈಸೂರು ಸರ್ಕಾರವೇ 500 ರೂಪಾಯಿಗಳ ಮಾಸಿಕ ವೇತನವನ್ನು ನಿಗದಿಪಡಿಸಿ ದೊಡ್ಡ ಹುದ್ದೆಯೊಂದನ್ನು ಕೊಡಮಾಡಿದಾಗಲೂ ಹೀಗೆ ನಿರಾಕರಿಸಿ ಬಿಟ್ಟಿದ್ದರು. ಪ್ರಮುಖ ವಿಷಯಗಳಲ್ಲಿ ಡಿವಿಜಿಯವರು ನೀಡಿದ ಮಾರ್ಗದರ್ಶನಕ್ಕಾಗಿ ವಿಶ್ವೇಶ್ವರಯ್ಯನವರು, ಮಿರ್ಜಾ ಇಸ್ಮಾಯಿಲ್ ಅವರು ಕೊಡಲು ಬಂದ ಸಂಭಾವನೆಯನ್ನು ಗುಂಡಪ್ಪನವರು ನಯವಾಗಿಯೇ ನಿರಾಕರಿಸ್ತಾ ಇದ್ದರು. ಸರ್ಕಾರದ ಕೆಲಸಕ್ಕೆ ತಾವೆಲ್ಲ ಸಂಭಾವನೆ ತೆಗೆದುಕೊಳ್ತಾ ಇದ್ದೇವೆ. ಇಂತಹ ಕೆಲಸಕ್ಕೆ ನೆರವು ನೀಡಿದ್ದಕ್ಕಾಗಿ ಗುಂಡಪ್ಪನವರಿಗೂ ಅದರಲ್ಲೊಂದು ಪಾಲು ಸಲ್ಲುವುದು ನ್ಯಾಯವಾಗಿಯೇ ಇದೆ ಎಂದು ದಿವಾನರು ಹೇಳುವಾಗ, ಸಾರ್ವಜನಿಕ ಕಾರ್ಯತತ್ಪರರಾದ ದಿವಾನರಿಗೆ ನೆರವು ನೀಡುವುದೇ ಗೌರವದ ವಿಷಯ, ಇದಕ್ಕಾಗಿ ಸಂಭಾವನೆ ತೆಗೆದುಕೊಳ್ಳತಕ್ಕದ್ದಲ್ಲ ಎಂದು ಗುಂಡಪ್ಪನವರ ವಾದ. ಹೀಗೆ ಮೊಂಡುತನ ಮುಂದುವರೆದರೆ ತಾವು ಗುಂಡಪ್ಪನಿಗೆ ಯಾವ ಕೆಲಸವನ್ನು ಹೇಳುವುದೇ ಇಲ್ಲ ಎಂದು ವಿಶ್ವೇಶ್ವರಯ್ಯನವರು ಎಚ್ಚರಿಸಿದರು. ಆಗ ತಲೆಬಾಗಿದ ಗುಂಡಪ್ಪ ದಿವಾನರು ಕೊಟ್ಟ ಸಂಭಾವನೆ ರೂಪದ ಚೆಕ್ಕನ್ನು ಸ್ವೀಕರಿಸಲು ಒಪ್ಪಿಕೊಂಡರು. ವಿಶ್ವೇಶ್ವರಯ್ಯನವರು ಮುಂದೆ ಮಿರ್ಜಾ ಇಸ್ಮಾಯಿಲ್ ಅವರು ತಮಗೆ ನೀಡಿದ ಸಂಭಾವನೆಯ ಚೆಕ್ಕುಗಳನ್ನು ಪ್ರೀತಿಯಿಂದಲೇ ಸ್ವೀಕರಿಸುತ್ತಿದ್ದ ಗುಂಡಪ್ಪನವರು ಅವೆಲ್ಲವನ್ನು ಮನೆಗೊಯ್ದು ಪೆಟ್ಟಿಗೆಯಲ್ಲಿ ಹಾಕಿಟ್ರು. ಚೆಕ್ಕು ಬ್ಯಾಂಕಿಗೆ ತಲುಪಲೂ ಇಲ್ಲ, ನಗದಾಗಿ ಬದಲಾಗಲೂ ಇಲ್ಲ. ಸಾಧಕರ ಸೋಪಾನ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015ರಲ್ಲಿ ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು, ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9919963226. ಸಹಬಾಳ್ವೆ, ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.